ಹಾಯ್ ಫ್ರೆಂಡ್ಸ್, ಚೆರಿಯ ಮನೆ ಇನ್ಫಾರ್ಮೇಷನ್ ಡೆಸ್ಕ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, 10ನೇ ತರಗತಿ ಮತ್ತು PUCಯನ್ನು ಮುಗಿಸಿದ ನಂತರದಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಕೈಗಾರಿಕಾ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡೋದಕ್ಕೆ ಆಸಕ್ತಿಯನ್ನು ತೋರ್ತಾರೆ. ಆದರೆ ಖಾಸಗಿ ಕೈಗಾರಿಕಾ ಸಂಸ್ಥೆಯಾಗಿರಲಿ, ಸರ್ಕಾರಿ ಸಂಸ್ಥೆಗಳಾಗಿರಲಿ, ಅಲ್ಲಿ ಕೆಲಸವನ್ನು ಮಾಡುವಂತಹ ಅಭ್ಯರ್ಥಿಯು ITI ಅಥವಾ ಡಿಪ್ಲೊಮೊ ಕೋರ್ಸ್ಗಳನ್ನು ಮುಗಿಸಿದರೆ ಅವರಿಗೆ ಆದ್ಯತೆ ಇರುತ್ತೆ. ಹಾಗೆಯೇ ಕೈಗಾರಿಕಾ ಕ್ಷೇತ್ರದಲ್ಲಿ ಉದ್ಯೋಗಾವಕಾಶಗಳು ಸಹ ಇರುತ್ತವೆ. ಈ ನಿಟ್ಟಿನಲ್ಲಿ ಇಂದು ನಗರ, ಪಟ್ಟಣ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಸರ್ಕಾರಿ ಮತ್ತು ಖಾಸಗಿ ಕೈಗಾರಿಕಾ ತರಬೇತಿ ಸಂಸ್ಥೆ ಹಾಗೆಯೇ ಡಿಪ್ಲೊಮೊ ಕಾಲೇಜುಗಳು ಇವೆ. ಆದರೆ ಇಲ್ಲಿ ದೇಶದ ಹೆಸರಾಂತ ಕೈಗಾರಿಕಾ ಸಂಸ್ಥೆಗಳಲ್ಲಿ ಕೆಲಸವನ್ನು ಮಾಡೋದಕ್ಕೆ ಉದ್ಯೋಗಾವಕಾಶ ಇರೋದಿಲ್ಲ. ಯಾಕೆಂದರೆ ಈ ತರಬೇತಿ ಸಂಸ್ಥೆಗಳಲ್ಲಿ ಹೊಸದಾದ ಟೆಕ್ನಾಲಜಿ ಕೋರ್ಸ್ಗೆ ಸಂಬಂಧಪಟ್ಟಂತಹ ಟ್ರೇಡ್ಗಳು ಇರೋದಿಲ್ಲ. ಫ್ರೆಂಡ್ಸ್, ಈ ಪೀಠಿಕೆ ಯಾಕೆ ಅಂತ ಅಂದರೆ, ಗ್ರಾಮೀಣ ಪ್ರದೇಶವೊಂದರಲ್ಲಿ ದೇಶದ ಪ್ರತಿಷ್ಠಿತ ಕೈಗಾರಿಕಾ ಸಂಸ್ಥೆಗಳಲ್ಲಿ ಒಂದಾದ ಟಾಟಾ ಟೆಕ್ನಾಲಜಿ ಉದ್ಯೋಗ ತರಬೇತಿ ಸಂಸ್ಥೆಯನ್ನು ಸ್ಥಾಪಿಸಿ ಆ ಮೂಲಕ ಅಲ್ಲಿ ತರಬೇತಿಯನ್ನು ಪಡೆದಂತಹ ವಿದ್ಯಾರ್ಥಿಗಳಿಗೆ ಟಾಟಾ ಟೆಕ್ನಾಲಜಿ ಸಂಸ್ಥೆಯಲ್ಲಿ ಉದ್ಯೋಗಾವಕಾಶವನ್ನು ಕಲ್ಪಿಸಿಕೊಡಲಾಗುತ್ತಿರುವುದರ ಬಗ್ಗೆ ಈ ಪೀಠಿಕೆ. ಫ್ರೆಂಡ್ಸ್, ನಾವೀಗ ವಿಡಿಯೋ ಮಾಡ್ತಾ ಇರೋದು ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನಲ್ಲಿರುವ ಆಲೂರು ಸಿದ್ದಾಪುರದಲ್ಲಿರುವ ಸರ್ಕಾರಿ ಕೈಗಾರಿಕಾ ಕೇಂದ್ರದಲ್ಲಿ 3 ವರ್ಷಗಳ ಹಿಂದೆ ಟಾಟಾ ಟೆಕ್ನಾಲಜಿ ಉದ್ಯೋಗ ತರಬೇತಿ ಸಂಸ್ಥೆಯನ್ನು ಸ್ಥಾಪಿಸಿರುವ ಕುರಿತಂತೆ. ಟಾಟಾ ಸಂಸ್ಥೆಯು 32 ಕೋಟಿ ವೆಚ್ಚದಲ್ಲಿ ಟಾಟಾ ಟೆಕ್ನಾಲಜಿ ಸಂಸ್ಥೆಯನ್ನು ಸ್ಥಾಪಿಸಿದೆ. ಇಲ್ಲಿ ಟಾಟಾ ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ 32 ಟ್ರೇಡ್ಗಳ ವ್ಯವಸ್ಥೆ ಇದೆ. ಇದು ಯಾವುದೇ ಇಂಜಿನಿಯರ್ ಕಾಲೇಜ್ಗಳಿಗೆ ಕಮ್ಮಿ ಇಲ್ಲದಂತೆ ಗೋಚರಿಸುತ್ತೆ. ಇಲ್ಲಿ ಆಟೋಮೊಬೈಲ್ ಟ್ರೇಡ್ ಸೇರಿದಂತೆ ಇನ್ನಿತರೆ ಅಡ್ವಾನ್ಸ್ ಕೋರ್ಸ್ಗಳಿಗೆ ಸಂಬಂಧಿಸಿದ ಟೆಕ್ನಾಲಜಿ ಎಕ್ವಿಪ್ಮೆಂಟ್ ಲ್ಯಾಬ್, ವಿದ್ಯಾರ್ಥಿಗಳಿಗೆ ಪ್ರಾಕ್ಟಿಕಲ್, ಕಾರು, ಜೀಪು, ಬೈಕ್ಸ್, ಸ್ಕೂಟರ್ಗಳ ವ್ಯವಸ್ಥೆ ಇದ್ದು, ಈ ಮೂಲಕ ಆಟೋಮೊಬೈಲ್ ಟ್ರೇಡ್ ವಿದ್ಯಾರ್ಥಿಗಳು ತರಬೇತಿಗೆ ಇವುಗಳನ್ನು ಸದ್ಬಳಕೆ ಮಾಡಿಕೊಳ್ತಾ ಇದ್ದಾರೆ. ವಿಶೇಷವಾಗಿ ವಿದ್ಯಾರ್ಥಿಗಳ ತರಬೇತಿಗಾಗಿ ಕೋಟಿ ರೂಪಾಯಿಗಳ ಬೆಲೆ ಬಾಳ್ತಕ್ಕಂತಹ 2 ರೋಬೋಗಳ ವ್ಯವಸ್ಥೆ ಸಹ ಇದೆ. ಥಿಯರಿಗಾಗಿ ಸುಸಜ್ಜಿತವಾದಂತಹ ಲ್ಯಾಬ್ಗಳಿದೆ. ಫ್ರೆಂಡ್ಸ್, ನಗರ ಪ್ರದೇಶದಲ್ಲಿರಬೇಕಾದ ಇಂತಹ ಟೆಕ್ನಾಲಜಿ ಉದ್ಯೋಗ ತರಬೇತಿ ಸಂಸ್ಥೆ ಗ್ರಾಮೀಣ ಪ್ರದೇಶದಲ್ಲಿರುವುದನ್ನು ಗಮನಿಸಿ ಈ ವಿಡಿಯೋವನ್ನು ಮಾಡ್ತಾ ಇದ್ದೀವಿ. ಬನ್ನಿ ಫ್ರೆಂಡ್ಸ್, ಟಾಟಾ ಟೆಕ್ನಾಲಜಿ ತರಬೇತಿ ಕೇಂದ್ರದೊಳಗೆ ಹೋಗೋಣ. ಯಾವ ಟ್ರೇಡ್ಗಳಿವೆ ಹಾಗೆಯೇ ಪ್ರಾಕ್ಟಿಕಲ್ ಲ್ಯಾಬ್ ಹೇಗಿದೆ ನೋಡೋಣ. ತರಬೇತಿ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡ್ಕೊಳ್ಳೋಣ. ಓಕೆ, ರೆಡಿನಾ?
ನಮಸ್ಕಾರ, ನಿಮ್ಮ ಹೆಸರು? ನವೀನ್ ಅಂತ. ಏನಾಗಿದೆ ಸರ್ ನಿಮಗೆ? ಇಲ್ಲಿ ಸಬ್ಜೆಕ್ಟ್ ಮ್ಯಾಟರ್ ಎಕ್ಸ್ಪರ್ಟ್ ಸರ್. ಇಲ್ಲಿ ಎಷ್ಟು ಟ್ರೇಡ್ ಇದೆ ಹೇಳ್ತೀರಾ ಸರ್? ಸರ್ ಈಗ ನಾವು ಸದ್ಯಕ್ಕೆ ಮಾಡ್ತಾ ಇರೋದು ಒಂದೇ ಟ್ರೇಡು, ಅದು ಮೆಕ್ಯಾನಿಕಲ್ ಎಲೆಕ್ಟ್ರಿಕಲ್ ವೆಹಿಕಲ್ ಅಂತ. ಟೋಟಲ್ ಇದು ಓವರಲ್ಲು 23 ಕೋರ್ಸಸ್ ಬರುತ್ತೆ. ನಾವು ಇಲ್ಲಿ ಮಾಡ್ತಾ ಇರೋದು ಇವಾಗ ಸದ್ಯಕ್ಕೆ MEV ಅಂದರೆ ಮೆಕ್ಯಾನಿಕಲ್ ಎಲೆಕ್ಟ್ರಿಕಲ್ ವೆಹಿಕಲ್. ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಸರ್. ಇಲ್ಲಿ ಸರ್ ಇದು ಫುಲ್ ಆಟೋಮೊಬೈಲು. MEVಲಿ ಇದೆಲ್ಲ ಮೀನ್ ಕವರ್ ಆಗುತ್ತೆ. ಆಟೋಮೊಬೈಲ್ ಇದು ಲಿಫ್ಟಿಂಗು, ವೆಹಿಕಲ್ ಲಿಫ್ಟ್ ಮಾಡೋದು, ಅದಕ್ಕೆ ಈಗ ಆಟೋಮೊಬೈಲ್ ರಿಲೇಟೆಡ್ ಎಕ್ಸಾಂಪಲ್. ಸೊ ಇದೊಂದು ಟಾಟಾ ಏಸ್ ಕೊಟ್ಟಿದ್ದಾರೆ ಸರ್, ಅದು ಎಕ್ಸ್ಪ್ಲನೇಷನ್ಗೆ. ಸೊ ವಿತ್ ಗೇರ್ ಸಿಸ್ಟಮ್, ಟ್ರಾನ್ಸ್ಮಿಷನ್ ಸಿಸ್ಟಮ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದಕ್ಕೆ ಎಲ್ಲೊಂದು ಕೊಟ್ಟಿದ್ದಾರೆ. ಅದು ಮಾಡಲ್. ಪ್ಲಸ್ ಅಲ್ಲಿ AC ಹೇಗೆ ವರ್ಕ್ ಆಗುತ್ತೆ, ಅದು ಬ್ಯಾಕ್ ಸೈಡ್ ಕಾಣಿಸ್ತಿದೆ ಸರ್, ಅದು AC ಯೂನಿಟ್ ಹೇಗೆ ವರ್ಕ್ ಆಗುತ್ತೆ ಆಟೋಮೊಬೈಲಲ್ಲಿ ಅದನ್ನು ಕೊಟ್ಟಿದ್ದಾರೆ. ಅದು ಹೆಂಗೆ ವರ್ಕ್ ಆಗುತ್ತೆ ಒಂದು ಮಾಡೆಲ್ ಕೊಟ್ಟಿದ್ದಾರೆ. ದೆನ್ ಇದು ಒಂದು ಇಂಜಿನ್ ಹೆಂಗೆ ವರ್ಕ್ ಆಗುತ್ತೆ, ಲೈಕ್ 6 ಸಿಲಿಂಡರ್ ಇಂಜಿನ್ ಇದು, ಅದು ಮಾಡೆಲ್ ಕೊಟ್ಟಿದ್ದಾರೆ ಹೆಂಗೆ ವರ್ಕ್ ಆಗುತ್ತೆ ಅಂತೇಳಿ. ಇದು ಕಂಪ್ಲೀಟು ವಿತ್ ಡೆಮೋ ಅಂದರೆ ಆನ್ ಮಾಡಿ ಅದು ವರ್ಕ್ ಆಗೋದಿಲ್ಲ, ಇಲ್ಲಿ ಕಾಣುತ್ತೆ ಸರ್. ಆ ಥರ ಇದೊಂದು ಸಿಸ್ಟಮ್ ಕೊಟ್ಟಿದ್ದಾರೆ. ಸಿಸ್ಟಮ್ ಹೆಂಗೆ ವರ್ಕ್ ಆಗುತ್ತೆ. ದೆನ್ ಸ್ಟೀರಿಂಗ್ ಸಿಸ್ಟಮ್, ಆಟೋಮೊಬೈಲ್ ಸ್ಟೀರಿಂಗ್ ಸಿಸ್ಟಮ್. ಇದು ಕೂಡ ಬ್ಯಾಕ್ ಆಕ್ಸೆಲ್ ಸಸ್ಪೆನ್ಷನ್ ಸಿಸ್ಟಮ್, ಇದು ಸಸ್ಪೆನ್ಷನ್ ಸಿಸ್ಟಮ್ ಹೆಂಗೆ ವರ್ಕ್ ಆಗುತ್ತೆ ಅದಕ್ಕೊಂದು ಮಾಡೆಲ್ ಕೊಟ್ಟಿದ್ದಾರೆ. ಪ್ಲೇಸಲ್ಲಿ ಅದು ಬಂದು ನಮಗೆ ಎಕ್ಸಾಸ್ಟ್ ಸಿಸ್ಟಮ್ ಹೆಂಗೆ ವರ್ಕ್ ಆಗುತ್ತೆ ಅದೊಂದು ಮಾಡೆಲ್ ಕೊಟ್ಟಿದ್ದಾರೆ. ಯಾವ್ಯಾವ ಥರ ಫ್ಯೂಯಲ್ ಕಟ್ ಆಫ್ ಆಗುತ್ತೆ ಅದೆಲ್ಲದಕ್ಕೂ ಇಲ್ಲೊಂದು ಫ್ಯೂಯಲ್ ಇಂಜೆಕ್ಷನು, ಬ್ರೇಕ್ ಸಿಸ್ಟಮ್ಸು ಅದೆಲ್ಲ ಹೇಗೆ ವರ್ಕ್ ಆಗುತ್ತೆ, ಫಿಲ್ಟರ್ಸು, ಆಯಿಲ್ ಫಿಲ್ಟರ್ಸ್ ಅಥವಾ ಏರ್ ಫಿಲ್ಟರ್ಸ್ ಎಲ್ಲ ಹೆಂಗೆ ವರ್ಕ್ ಆಗುತ್ತೆ ಅಂತ ಇದೊಂದು ಮಾಡೆಲ್ ಕೊಟ್ಟಿದ್ದಾರೆ. ಬ್ರೇಕಿಂಗ್ ಸಿಸ್ಟಮ್ ಬ್ರೇಕ್ ಹೆಂಗೆ ವರ್ಕ್ ಆಗುತ್ತೆ, ಡಿಸ್ಕ್ ಬ್ರೇಕು ಹೆಂಗೆ ವರ್ಕ್ ಆಗುತ್ತೆ ಅನ್ನೋದಕ್ಕೆ ಇದೊಂದು ಬ್ರೇಕಿಂಗ್ ಸಿಸ್ಟಮ್ ಕೊಟ್ಟಿದ್ದಾರೆ. ಇದು ಮಾಡೆಲ್, ಒಂದು ಗಾಡಿ 2 ವೀಲರ್ ಕೊಟ್ಟಿದ್ದಾರೆ. ಅದನ್ನು ನಾವು ನಾವು ಒಂದೊಂದೇ ಮಾಡಿದ್ವಿ, ಅರೇಂಜ್ ಮಾಡಿದ್ವಿ. ಇದು 2 ವೀಲರ್ ಕೊಟ್ಟಿದ್ದಾರೆ. ಬ್ಯಾಟ್ರಿ ಚಾರ್ಜಿಂಗ್ ಅಥವಾ ಚಾರ್ಜಿಂಗ್ ಸಿಸ್ಟಮ್ ನಾವು ಸೆಲ್ಫ್ ಸ್ಟಾರ್ಟ್ ಎಲ್ಲ ಮಾಡ್ತೀವಲ್ಲ, ಅದು ಹೆಂಗೆ ವರ್ಕ್ ಆಗುತ್ತೆ, ಬ್ಯಾಟ್ರಿ ಮೋಟ್ರೆಲ್ಲ ಹೆಂಗೆ ಸ್ಟಾರ್ಟ್ ಆಗುತ್ತೆ ಅಥವಾ ಇಂಜಿನ್ ಸ್ಟಾರ್ಟ್ ಮಾಡೋಕ್ಕೆ ಹೆಂಗಿದೆ ಅದನ್ನು ಇದೊಂದು ಸಿಸ್ಟಮ್ಗೆ ಮಾಡಲ್ ಕೊಟ್ಟಿದ್ದಾರೆ. ಆಮೇಲೆ ಯಾವುದೆಲ್ಲ ಎಲೆಕ್ಟ್ರಿಕಲ್ ಇಂಡಿಕೇಟರ್ ಆಗ್ಬೋದು ಅಥವಾ ಹೆಡ್ಲೈಟ್ ಆಗ್ಬೋದು, ಆರನ್ ಡಿಮ್ ಆ್ಯಂಡ್ ಡಿಪ್ ಎಲ್ಲ ಏನೆಲ್ಲ ಬರುತ್ತೆ, ಸ್ಟಾರ್ಟರ್ ಈಗೆಲ್ಲ ಏನಿರುತ್ತೆ ಅದೆಲ್ಲ ಫ್ಯೂಲ್ ಲೆವೆಲ್ ಚೆಕ್ ಮಾಡೋದು, ಸೆನ್ಸರ್ಸ್ಗಳು, ಇದನ್ನೆಲ್ಲ ಇದೊಂದು ಕಟ್ ಸೆಕ್ಷನ್ ಕೊಟ್ಟಿದ್ದಾರೆ ನಮಗೆ ಮಾಡಲ್. ಇಂಡಸ್ಟ್ರಿಯಲ್ ರೋಬೋಟಿಕ್ಸಲ್ಲಿ 2 ಟೈಪ್ಸ್ ಕೊಟ್ಟಿದ್ದಾರೆ. ಇದು ಒಂದು ಟ್ರೇಡ್, ಇದು ಒಂದು ಪಿಕ್ ಆ್ಯಂಡ್ ಪ್ಲೇಸ್ ರೋಬೋಟಿಕ್ಸ್ ಅಂತ ಒಂದು ಕೊಟ್ಟಿದ್ದಾರೆ. ಪಿಕ್ ಆ್ಯಂಡ್ ಪ್ಲೇಸ್ ಅಂದರೆ ಲಿಫ್ಟ್ ಮಾಡೋದು ಆಚೆ ನಾವು ಪಿಕ್ ಆ್ಯಂಡ್ ಪ್ಲೇಸ್ ಒಂದು ರೋಬೋಟಿಕ್ಸು. ಇನ್ನೊಂದು ವೆಲ್ಡಿಂಗ್ ರೋಬೋಟಿಕ್ಸ್ ಅಂತ ಒಂದು ಕೊಟ್ಟಿದ್ದಾರೆ. ಇವೆರಡು ಇದು ಒಂದು ಟ್ರೇಡಿನಲ್ಲಿ ಬರುತ್ತೆ. ಪಿಕ್ ಆ್ಯಂಡ್ ಪ್ಲೇಸ್ ಅಂತ ವೆಲ್ಡಿಂಗ್ ರೋಬೋಟಿಕ್ಸ್. ಮೆಕ್ಯಾನಿಕಲ್ ಎಲೆಕ್ಟ್ರಿಕಲ್ ವೆಹಿಕಲ್ ಅದಕ್ಕೆ ಫೈನಲ್ ಎಲ್ಲ ಆದಮೇಲೆ ಅದು ಆಟೋಮೊಬೈಲ್ ಕಾಂಪೊನೆಂಟ್ಸು ಪ್ಲಸ್ EV ರಿಲೇಟೆಡ್ ಎಲ್ಲ ಕಾಂಪೊನೆಂಟ್ಸ್ಗಳು ಕೊಟ್ಟಿದ್ದಾರೆ ಹೆಂಗೆ ವರ್ಕ್ ಆಗುತ್ತೆ ಅಂತ. ಬ್ಯಾಟ್ರೀಸು ಮತ್ತು ಮೋಟಾರ್ಸ್ ಎಲ್ಲ ಹೆಂಗೆ ವರ್ಕ್ ಆಗುತ್ತೆ ಅಂತೆಲ್ಲ EV ಕಾಂಪೊನೆಂಟ್ಸ್ ಇದೆಲ್ಲ. ಇದು ಫೈನಲ್ ಆಗಿ ಕಂಪ್ಲೀಟ್ ಆದಮೇಲೆ ಇದು EV ಕಾರು ಇದು ಹೆಂಗೆ ವರ್ಕ್ ಆಗುತ್ತೆ, ಹೆಂಗೆ ರೈಡ್ ಆಗುತ್ತೆ, ಇದು ಪರ್ಫಾರ್ಮೆನ್ಸ್ ಏನೆಲ್ಲ ಕೊನೆಗೆ ಫೈನಲಲ್ಲಿ ನಾವು ಸ್ಟಡಿ ಮಾಡಿ ಹುಡುಗರಿಗೆ ಹೇಳ್ತೀವಿ. ಬೇಸಿಕ್ ಸಾಕು, ಅಲ್ಲಿ ಮೇಲೆ ಆಕ್ಸಿಲರಿ ಬ್ಯಾಟ್ರಿ, ಆ ಕ್ಯಾಪಿ ಚಕ್ರ, ಇದು ಆಕ್ಸಿಲರಿ ಬ್ಯಾಟ್ರಿ, ಇದು ಅಲ್ಲ ಲೋ ವೋಲ್ಟೇಜ್ ಇದು ಆಕ್ಸಿಲರಿ ಬ್ಯಾಟ್ರಿ ಇದು ತೆಗೆದುಬಿಟ್ಟಿದ್ರೆ. ಫ್ರೆಂಡ್ಸ್, ವಿಡಿಯೋ ನೋಡಿದ್ರಲ್ಲ, ಹೇಗನ್ನಿಸ್ತು ತಿಳಿಸಿ, ಕಮೆಂಟ್ ಮಾಡಿ. ಹಾಗೆ ಚೆರಿಯಮನೆ ಇನ್ಫಾರ್ಮೇಷನ್ ಡೆಸ್ಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದೆ ಮತ್ತಷ್ಟು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ನಮಸ್ಕಾರ.